ಅಮ್ಮನಿಗೆ ಹುಷಾರಿಲ್ವಲ್ಲ ಬಂಗಾರಿ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೋಸ್ಕರ ಅಮ್ಮನೇ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ. ನಿಜವಾಗ್ಲೂ? ಹಾಗಾದ್ರೆ ಅಮ್ಮ ಯಾವಾಗ ವಾಪಸ್ ಬರ್ತಾರೆ? ಅಮ್ಮ ಹುಷಾರಾದ್ಮೇಲೆ. ಹಾಗಾದ್ರೆ ಅವ್ರಿಗಿನ್ನೂ ಹುಷಾರಾಗಿಲ್ವಾ? ಇಲ್ಲ ಪುಟ್ಟ. ಮತ್ತೆ ನೆನ್ನೆ ಹೇಗ್ ಬಂದ್ರು? ಅಮ್ಮನಿಗೆ ನಿನ್ನ ನೋಡಬೇಕು ಅಂತ ಅನ್ನಿಸ್ತಂತೆ, ಅದಕ್ಕೆ ಡಾಕ್ಟರ್ ಹತ್ರ ಸ್ಪೆಷಲಾಗಿ ಪರ್ಮಿಷನ್ ತಗೊಂಡು ನಿನ್ನ ನೋಡೋಕೆ ಬಂದರು. ನೀನು ಹೀಗೆ ಹಠ ಮಾಡ್ತಾ ಇದ್ರೆ ಅಮ್ಮ ನಿಜವಾಗ್ಲೂ ಬರಲ್ಲ ಪುಟ್ಟ. ನೀನು ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಸಿರಪ್ ಕುಡಿಬೇಕು, ಆಟ ಆಡಬೇಕು. ಹಾಗೆ ಮಾತ್ರ ಅಮ್ಮನ ಕರ್ಕೊಂಬರೋಕ್ಕಾಗತ್ತೆ. ಹೋಗಿ ಪಪ್ಪ, ನೀವ್ ಯಾವಾಗ್ಲೂ ಹಿಂಗೆ ಹೇಳ್ತೀರಾ. ನೀವು ನಾನು ಹೇಳ್ದಂಗೆ ಕೇಳಿದ್ರು ಅಮ್ಮನ ಮಾತ್ರ ಕರ್ಸಲ್ಲ. ನೆನ್ನೆ ಕರ್ಸದೆ ಅಲ್ವಾ ನಾನು? ಇವತ್ತು ಕರ್ಸಿ. ಹಾಗೆಲ್ಲ ಹಠ ಮಾಡಬಾರ್ದು ಬಂಗಾರಿ. ನೋಡು, ಅಮ್ಮನ ನಾನು ಆದಷ್ಟು ಬೇಗ ಕರೆಸ್ತೀನಿ. ಈಗ ನೀನು ತಿಂಡಿ ತಿಂದು ಸಿರಪ್ ಕುಡಿದು ಹೆಲ್ದಿಯಾಗಿರ್ಬೇಕು, ಓಕೆನಾ? ರಮಯ್ಯ ಬನ್ನಿ. ಆನು ನೀರು ಕುಡಿ. ಯಾಕೆ ರಾಮಯ್ಯ? ಈ ಮಗು ಆಸೆ ಯಾವಾಗ ಈಡೇರುತ್ತೋ ಗೊತ್ತಿಲ್ಲ ಯಜಮಾನ್ರೆ. ಈ ಕಷ್ಟದಿಂದ ಯಾವಾಗ ಮುಕ್ತಿ ಸಿಗುತ್ತೋ ಅದು ಗೊತ್ತಿಲ್ಲ. ನನಗಿರೋ ಆಸ್ತಿ ನನ್ನ ಮಗಳು ಒಬ್ಬಳೆ. ಇವಳಿಗೋಸ್ಕರ ದಿಶಾ, ಏನಾಯ್ತು? ಯಾಕೆ ನಡ್ತಾ ಇದ್ದೀರಾ? ಗೊತ್ತಿಲ್ಲ. ಜ್ವರ ಬಂದಿದೆ? ಹೌದಾ? ಬೇರೆಲ್ಲ ಗೊತ್ತಾಗುತ್ತೆ, ನಿಮ್ಗೆ ಜ್ವರ ಬಂದಿರೋದು ಗೊತ್ತಾಗಲ್ವಾ? ತೊಳಿ. ಬೇಡ ಚಿರಾಗ್. ಬೇಡ ಅಂದ್ರೆ ಜ್ವರ ಹೆಂಗೆ ಕಡಿಮೆ ಆಗುತ್ತೆ? ಆಮೇಲೆ ನಾಳೆ ಬೆಳಗ್ಗೆ ನನ್ನ ಪಕ್ಕದಲ್ಲೇ ಮಲಗಿದ್ರು, ನನಗೆ ಜ್ವರ ಬಂದಿದೆ ಅಂತ ಕೂತಿದ್ರು, ಚಿರಾಗ್ ನನ್ನ ಬಗ್ಗೆ ಕೇರೆ ಮಾಡಲಿಲ್ಲ ಅಂತ ಮನೆ ತುಂಬ ಡಂಗೂರ ಸಾರಿಸ್ಕೊಂಡ್ಬರ್ತೀರ. ಎಲ್ಲ ಬೇಡ, ಎದೇಳಿ ತಗೊಳ್ಳಿ. ಒಂದು ಸ್ವಲ್ಪ ಇಟ್ಕೋತೀರಾ? ಎದೇಳಕ್ಕೆ ಕಷ್ಟ ಆಗ್ತಿದೆ. ಇದೇನು ನಿಜಾನ ಇಲ್ಲ ನಾಟಕ ಮಾಡ್ತಾ ಇದ್ದೀರಾ? ಹೆಣ್ಮಕ್ಳಿಗೆ ಮನ್ಸಿಗೆ ಬೇಜಾರಾಗಿದ್ದಾಗ ಆರಾಮಾಗಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ, ಆದರೆ ಮೈಗೆ ಜ್ವರ ಬಂದಿದ್ದಾಗ ಸುಳ್ಳು ಹೇಳಲ್ಲ. ಯಾಕೋ? ಏನಾಗೋಗುತ್ತೋ ಅಂತ ಭಯದಲ್ಲಿ. ಇದಕ್ಕೇನು ಕಡಿಮೆ ಇಲ್ಲ, ಎದೇಳಿ. ಥ್ಯಾಂಕ್ಸ್ ಚಿರಾಗ್. ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದಷ್ಟೇ. ಗೊತ್ತು. ಮಲ್ಕೊಳ್ಳಿ. ನಿಮ್ ಹಿಂದೆ ಏನೋ ದೊಡ್ಡ ಸೀಕ್ರೆಟ್ ಇದೆ ಅಂತ ಗೊತ್ತಿದೆ. ನನ್ನ ದೀಪ ಅವ್ರನ್ನ ಆಚೆ ಕಳಿಸಿ ಅವ್ರ ಜಾಗಕ್ಕೆ ನೀವು ಬಂದಿದ್ದೀರಾ ಅಲ್ವಾ? ಆದಷ್ಟು ಬೇಗ ದೀಪ ಅವ್ರನ್ನ ಹುಡುಕ್ತೀನಿ. ನಿಮ್ಮನ್ನ ಇಲ್ಲಿಂದ ಹೊರಗೆ ಕಳಿಸ್ತೀನಿ. ಅಯ್ಯೋ ದೇವ್ರೆ, ಏನು ನನ್ನ ಹಸ್ಬೆಂಡು ಈ ರೀತಿ ಮಾತಾಡ್ತಿದ್ದಾರೆ? ಹಾಗಾದರೆ ನಾನೇ ದೀಪ ಅನ್ನೋ ಸತ್ಯ ಅವ್ರಿಗೆ ಹೇಳಿಬಿಡ್ಲ? ಬೇಡ ಬೇಡ, ಹಾಗೇನಾದರೂ ಹೇಳಿದ್ರೆ ಅವ್ರು ನನ್ನ ಬಗ್ಗೆ ಏನು ಅನ್ಕೋತಾರೋ ನಂಗೆ ಗೊತ್ತಿಲ್ಲ. ನಾನು ಯಾವ ಉದ್ದೇಶ ಇಟ್ಕೊಂಡು ದಿಶಾ ಆಗಿದ್ದೀನೋ ಆ ಕೆಲಸ ಮಾಡಿದ ಮೇಲೆ ಅವ್ರಿಗೆ ಹೇಳ್ತೀನಿ. ಮಲ್ಕೊಳ್ಳಿ. ಅವನೇನಾರು ಓಡೋದ್ರೆ ಏನು ಮಾಡಬೇಕು?
ಡೋಂಟ್ ವರಿ, ಅವ್ರಿಗೆ ಹುಷಾರಾಗಿರಕ್ ಹೇಳಿ ತಿಂಡಿ ಮಾಡಿಟ್ಟು ಡೋರ್ನೆಲ್ಲ ನೀಟಾಗಿ ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಸರಿ, ಒಳಗೆ ಬರಕ್ ಮುಂಚೆ ಬಾಗಿಲು ತಟ್ಬಿಟ್ಟು ಬರಬೇಕು ಅಂತ ಗೊತ್ತು ತಾನೆ, ಯಾಕೆ ನುಗ್ದೆ? ನೀನೇನ್ ಬರೀ ಮೈಯಲ್ಲಿದ್ಯಾ? ಬನಿಯನ್ನು ಮತ್ತೆ ಟವೆಲ್ ಹಾಕೊಂಡಿದ್ಯಲ್ಲ, ಅದಕ್ಕೆ ಬಂದೆ. ಸರಿ ಆಯ್ತು, ಹೊರಗೋಗು, ನಾನು ಡ್ರೆಸ್ಸಿಂಗ್ ಮಾಡಬೇಕು. ಇಲ್ಲೇ ಮಾಡ್ಕೋ, ನಾನ್ ತಾನೇ ಇರೋದು. ನೀನಿದ್ರೆ ಏನು, ನನಗೆಲ್ಲ ಆಗಲ್ಲ, ನೀನು ಹೊರಗೋಗು. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಸರಿ, ಆ ಕಡೆ ತಿರ್ಕೋ. ಆಯ್ತಾ? ಇದೇ ಒಂದು ನಿಮಿಷ. ಕಾಫಿ ಆರೋಗುತ್ತೆ, ಬೇಗ ಬನ್ನಿ. ಆಯ್ತಾಯ್ತು, ಬಂದೆ ಬಂದೆ. ಆಯ್ತಾ? ಆಯ್ತು. ಕಾಫಿ ಕುಡಿ. ಹೌದು, ನೀನ್ ಯಾಕೆ ತಂದೆ? ಗಂಡದ ಸೇವೆ ಮಾಡೋದು ಹೆಂಡತಿ ಕರ್ತವ್ಯ ಅಲ್ವಾ? ಬೇಕಾಗಿಲ್ಲ, ನನ್ನ ಅಮ್ಮ ಮಾಡಿರೋ ಕಾಫಿ ಮಾತ್ರ ಕುಡಿಯೋದು. ನಿಮ್ಮ ಅಮ್ಮನೇ ಕಾಫಿ ಮಾಡಿರೋದು. ನಿಜ ಹೇಳ್ತೀಯಾ? ನಾನ್ ಯಾಕೆ ಸುಳ್ಳು ಹೇಳಿ? ಪ್ರಾಮಿಸ್, ನಿಮ್ಮ ಅಮ್ಮನೇ ಕಾಫಿ ಮಾಡಿರೋದು, ಗೊತ್ತಾ? ಫಸ್ಟು ನಮ್ಮ ಅಮ್ಮನ ನೋಡಿ ಕಲ್ತ್ಕೋ ಸಂಸಾರ ಹೆಂಗ್ ಮಾಡೋದು ಅಂತ.